ಹೆಲೋ ವೀಕ್ಷಕರೇ, ಲೇಡೀಸ್ ದುನಿಯಾ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಬಟಾಟಿದು ಪಲ್ಯ ಹೇಗೆ ಮಾಡೋದಂತ ನೋಡೋಣ. ಇದು ಬಹಳ ಸುಲಭ ಮತ್ತು ರುಚಿಕರ ಆಗಿರುತ್ತೆ ಮತ್ತು ಇದನ್ನು ನೀವು ಪೂರಿ, ದೋಸೆ, ಚಪಾತಿ ಜೊತೆ ಸರ್ವ್ ಮಾಡ್ಬೋದು. ನಾನು ಇಲ್ಲಿ ದೋಸೆ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ನಡೀರಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾನು ಬಟಾಟಿಯನ್ನು ಈ ಥರ ಕುಕ್ಕರ್ನಲ್ಲಿ ಹಾಕಿ ಕುದಿಸಲು ಇಡಾಕತ್ತೀನಿ. ಇದನ್ನು ಚೆನ್ನಾಗಿ ಈ ಥರ ತೊಳಿಬೇಕು. ನೀವು ನೋಡ್ತಾ ಇರ್ಬೋದು ನೀರೆಷ್ಟು ಹೊಲಸಾಗಿದೆ. ಸೊ ಇದಾದ ನಂತರ ಸ್ವಲ್ಪ ಇನ್ನಷ್ಟು ನೀರನ್ನು ಹಾಕಿ, ಇದು ಬಟಾಟಿ ಮುಳುಗುವ ತನಕ ನಾವು ನೀರನ್ನು ಹಾಕಿ ಇದನ್ನು ಕುದಿಸಲು ಇಡಬೇಕು. 5ರಿಂದ 6 ಅಥವಾ 7 ಸೀಟಿಯನ್ನು ನಾವು ಹೊಡೆಸಬೇಕು. ಇಲ್ಲಿ ನಾನು ಒಂದು ಕಡಾಯಿಯಲ್ಲಿ 5ರಿಂದ 6 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಹಾಕಿದಾದ ನಂತರ ಸ್ವಲ್ಪ ಉದ್ದಿನಬೇಳೆ ಹಾಕೋಣ. ಇದರಿಂದ ಟೇಸ್ಟ್ ತುಂಬ ಕ್ರಿಸ್ಪಿ ಚೆನ್ನಾಗಿ ಬರುತ್ತೆ. ಆಮೇಲೆ ಜೀರಿಗೆ ಮತ್ತು ಸಾಸಿವೆಯನ್ನು ಹಾಕಿ ಚಟಪಟ ಅನ್ನುವ ಹಾಗೆ ಇದನ್ನು ಫ್ರೈ ಮಾಡ್ಕೋಣ. ಇದಾದ ನಂತರ ಇಲ್ಲಿ ಬೆಳ್ಳುಳ್ಳಿಯನ್ನು ನಾನು ಈ ಥರ ಜಜ್ಜಿಕೊಂಡು ಹಾಕ್ತಾಯಿದ್ದೀನಿ. ಮತ್ತು ಸ್ವಲ್ಪ ಅಲ್ಲ ಇರುತ್ತಲ್ಲ, ಶುಂಠಿ ಅಂತಾರಲ್ಲ, ಹಸಿ ಶುಂಠಿ, ಇದನ್ನು ನಾನು ಈ ಥರ ಜಜ್ಜಿಕೊಂಡು ಹಾಕ್ತಾಯಿದ್ದೀನಿ. ಕ್ರಷ್ ಮಾಡಿ ಹಾಕ್ತಾ ಆಯಿತು. ಇದನ್ನು ಚೆನ್ನಾಗಿ ಫ್ರೈ ಮಾಡೋಣ. ಸ್ವಲ್ಪ ಇದು ಫ್ರೈ ಆಗ್ತಾಯಿದೆ. ನಾವು ಇಲ್ಲಿ ಈ ಥರ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿಯನ್ನು ಹಾಕೋಣ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡೋಣ. ನೀವು ನೋಡ್ತಾ ಇರ್ಬೋದು ಉಳ್ಳಾಗಡ್ಡಿ ಅಥವಾ ಈರುಳ್ಳಿ ಏನಿದೆಯಲ್ಲ, ಈ ಥರ ಸ್ಲೈಸ್ ಆಗಿ ಮಾಡ್ಕೊಂಡು ಹಾಕಿದರೆ ಭಾಳ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಕ್ರಿಸ್ಪಿಯಾಗಿ ಕೂಡ ಬರುತ್ತೆ ಬಾಯಲ್ಲಿ. ಮತ್ತು ಕರಿಬೇವು ಸೊಪ್ಪನ್ನು ಹಾಕೋಣ. ಇದನ್ನು 3ರಿಂದ 4 ನಿಮಿಷ ಈ ಥರ ಲೋ ಫ್ಲೇಮಲ್ಲಿ ಇಟ್ಟುಕೊಂಡು ಫ್ರೈ ಮಾಡೋಣ. ಮತ್ತು 2 ಟೇಬಲ್ ಸ್ಪೂನ್ ನಾನು ಇಲ್ಲಿ ಚಿಕ್ಕದಾಗಿರೋ ಥರ ಇದು ಮೆಣಸಿಕಾಯಿ, ಹಸಿ ಮೆಣಸಿಕಾಯಿ ಏನಿರುತ್ತಲ್ಲ ಅದನ್ನು ಹಾಕಿದ್ದೀನಿ. ನೀವು ಬೇಕಂದರೆ ಗ್ರೈಂಡ್ ಮಾಡಿ ಕೂಡ ಹಾಕ್ಬೋದು, ಪೇಸ್ಟ್ ಮಾಡಿ. ಇದು ಆಯಿತು, ಚೆನ್ನಾಗಿ ಹುರ್ತಾ ಇದೆ. ನಾವು ಇಲ್ಲಿ ಸ್ವಲ್ಪ ಇಂಗನ್ನು ಹಾಕೋಣ. ಇದರಿಂದ ಟೇಸ್ಟ್ ತುಂಬ ಫ್ಲೇವರ್ಫುಲ್ ಆಗಿರುತ್ತೆ. ಮತ್ತು ಅರ್ಧ ಟೇಬಲ್ ಸ್ಪೂನ್ ಹಲ್ದಿ ಪೌಡರ್ ಹಾಕೋಣ, ಅಂದರೆ ಅರಿಶಿಣ ಪುಡಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಹೋಗೋಣ. ನೀವು ನೋಡ್ತಾ ಇರ್ಬೋದು ಎಷ್ಟು ಚಂದ ಬ್ರೈಟ್ ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಸೊ ಇದು ಮಿಕ್ಸ್ ಆಗಿ 1ರಿಂದ 2 ನಿಮಿಷ ಆಯಿತು. ಇದು ನಾವು ಬಟಾಟಿ ಏನು ನಾವು ಕುದಿಸಿಟ್ಟುಕೊಂಡಿದ್ದೀವಲ್ಲ ಅದನ್ನು ಮೇಲಿನ ಸಿಪ್ಪೆ ತೆಗೆದು ಇದನ್ನು ಚೆನ್ನಾಗಿ ನಾನು ಸ್ವಲ್ಪ ಮ್ಯಾಶ್ ಮಾಡಿ ಇಲ್ಲಿ ಹಾಕಿದ್ದೀನಿ. ದೊಡ್ಡ ದೊಡ್ಡ ಬಟಾಟಿದ ಪೀಸ್ ಇತ್ತಂದರೆ ಇಲ್ಲಿ ಸ್ಪೂನಿಂದ ಈ ಥರ ಸ್ವಲ್ಪ ಮ್ಯಾಶ್ ಮಾಡ್ಕೊತ ಮಿಕ್ಸ್ ಮಾಡೋಣ. ಮತ್ತು ಇಲ್ಲಿ 1 ಟೇಬಲ್ ಸ್ಪೂನ್ ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ. ಅದರ ಮೇಲೆ ಸ್ವಲ್ಪ ಲಿಂಬೆಹಣ್ಣನ್ನು ಹಿಂಡಿ ಈ ಥರ ಮಿಕ್ಸ್ ಮಾಡೋಣ. ಇದರಿಂದ ಇದು ತುಂಬ ಫ್ಲೇವರ್ ಕೂಡ ಮತ್ತು ಚಟ್ಪಟ ಅಂತ ಹೇಳಿ ಟೇಸ್ಟಿ ಕೊಡುತ್ತೆ ಮತ್ತು ಭಾಳ ರುಚಿಕರವಾಗಿ ಟೇಸ್ಟ್ ತುಂಬ ಒಳ್ಳೆಯದಾಗಿ ಕೊಡುತ್ತೆ. ಇದು ಬಟಾಟಿ ಸಬ್ಜಿ ಅಥವಾ ಬಟಾಟಿ ಪಲ್ಯ ಏನಿದೆಯಲ್ಲ ರೆಡಿಯಾಗಿದೆ. ಇದನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪಿನಿಂದ ಗಾರ್ನಿಷ್ ಮಾಡೋಣ. ಸೊ ಇದು ರೆಡಿಯಾಗಿದೆ. ನಾನು ಸರ್ವಿಂಗ್ ಬೌಲ್ನಲ್ಲಿ ಹಾಕ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಈ ಬಟಾಟಿ ಪಲ್ಯ ಅಥವಾ ಬಟಾಟಿ ಸಬ್ಜಿ ಏನಿದೆಯಲ್ಲ ಭಾಳ ಜಲ್ದಿ ಮತ್ತು ಸುಲಭವಾಗಿ ಆಗಿಬಿಡುತ್ತೆ. ನೀವು ಇದನ್ನು ಲಂಚ್ನಲ್ಲಿ, ಡಿನ್ನರ್ನಲ್ಲಿ, ಬ್ರೇಕ್ಫಾಸ್ಟ್ನಲ್ಲಿ ಯಾವುದೇ ವಿಧವಾಗಿ ಇದು ಪಲ್ಯವನ್ನು ಮಾಡಿ ದೋಸೆ, ಪೂರಿ ಅಥವಾ ಚಪಾತಿ ಜೊತೆ ನೀವು ಇದನ್ನು ಸರ್ವ್ ಮಾಡ್ಬೋದು. ಮತ್ತು ನೀವು ಇದೇ ಥರ ಮುಂದಿನ ವಿಡಿಯೋಗಾಗಿ ನೋಡಬೇಕು ಅಂತಂದರೆ ಲೇಡೀಸ್ ದುನಿಯಾ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ ಐಕನ್ನು ಹೊಡೆದಿಡ್ರಿ. ಬೆಲ್ ಐಕನ್ ಹೊಡೆಯೋದ್ರಿಂದ ನಿಮ್ಮದು ಮೊಬೈಲ್ ಒಳಗೆ ನೋಟಿಫಿಕೇಷನ್ ಬರುತ್ತೆ, ನಾನು ಯಾವಾಗ ವಿಡಿಯೋ ಪೋಸ್ಟ್ ಮಾಡ್ತೀನಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿರಿ ನನಗೆ. ನಾನು ಇದು ಬಟಾಟಿ ಪಲ್ಯವನ್ನು ದೋಸೆ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು ಭಾಳ ಟೇಸ್ಟಿಯಾಗಿದೆ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.